ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ನ್ಯೂಸ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಮಾರ್ಕೆಟಲ್ಲಿ ಹಿಂಡೆನ್ಬರ್ಗ್ ಸುದ್ದಿ ಮಾಡ್ತಾ ಇದೆ. ಜೊತೆಗೆ ಈಗ ಮತ್ತೊಂದು ಕಂಪನಿ ಈ ಸುದ್ದಿಯಲ್ಲಿ ಎಂಟರ್ ಆಗಿದೆ. ಈ ಹಿಂದೆ ಹಿಂಡೆನ್ಬರ್ಗ್ ಅಂದ ತಕ್ಷಣ ಅದಾನಿ ಗ್ರೂಪ್ ನ ಷೇರುಗಳು ಮುನ್ನೆಲೆಗೆ ಬರ್ತಾ ಇದ್ವು. ಇವತ್ತು ಅದಾನಿ ಗ್ರೂಪ್ ನ ಷೇರುಗಳ ಜೊತೆಗೆ ಇನ್ನೂ ಒಂದು ಕಂಪನಿ ಆಡ್ ಆಗಿದೆ, ಎಸ್ಪೆಷಲಿ ಬ್ಯಾಂಕಿಂಗ್ ಕಂಪನಿ ಆಡ್ ಆಗಿದೆ. ಮತ್ತೆ ಯಾಕೆ ಶುರುವಾಯಿತು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಿಂಡೆನ್ಬರ್ಗ್ ರಿಸರ್ಚ್ ನ ರಿಪೋರ್ಟ್ ಅನ್ನ ನಾವು ಈ ಹಿಂದೆ ನೋಡಿದೀವಿ. ಅದಾನಿ ಗ್ರೂಪ್ ನ ಮೇಲೆ ದೊಡ್ಡ ಅಲಿಗೇಷನ್ಸ್ ಮಾಡಿತ್ತು. ಸ್ಟಾಕ್ ಗಳಲ್ಲಿ ಕ್ರಾಶ್ ಕೂಡ ಕಂಡು ಬಂದಿತ್ತು. ಹಲವು ಸ್ಟಾಕ್ ಗಳು 60-70% ಕೂಡ ಕ್ರಾಶ್ ಆಗಿದ್ದು ಅದಾನಿ ಗ್ರೂಪ್ ನ ಷೇರುಗಳಲ್ಲಿ. ಈಗ ಹಿಂಡೆನ್ಬರ್ಗ್ ರಿಸರ್ಚ್ ಮತ್ತೊಮ್ಮೆ ಸುದ್ದಿ ಮಾಡ್ತಾ ಇದೆ. ಅದು ಯಾಕೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು, ಸೆಬಿ ಇಶ್ಯೂಸ್ ಶೋಕಾಸ್ ನೋಟಿಸ್ ಟು ಹಿಂಡೆನ್ಬರ್ಗ್ ರಿಸರ್ಚ್. ನಮ್ಮ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಹಿಂಡೆನ್ಬರ್ಗ್ ಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದೆ. ಅದರ ನಂತರ ಹಿಂಡೆನ್ಬರ್ಗ್ ಅದಕ್ಕೆ ಈಗ ರೆಸ್ಪಾಂಡ್ ಮಾಡಿದೆ. ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಈಗ ಇನ್ನೂ ಒಂದು ಬ್ಯಾಂಕ್ ಕೂಡ ಈ ಇಶ್ಯೂಸ್ಗೆ ಆಡ್ ಆಗಿದೆ. ಇಲ್ಲೇ ನೋಡಬಹುದು, ಕೋಟಕ್ ಬ್ಯಾಂಕ್ ಡ್ರಾಗ್ಡ್ ಇನ್ ಅದಾನಿ ಸಗಾ. ನೇಮ್ ನೋಡಿದ ತಕ್ಷಣ ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ ಭಯಪಡುವಂತದ್ದಿಲ್ಲ. ನೋಡೋಣ, ಫುಲ್ ತಿಳ್ಕೊಳ್ಳೋಣ ವಿಷಯ ಏನು ಅಂತ, ಆಮೇಲೆ ಗೊತ್ತಾಗುತ್ತೆ ನಮಗೆ. ಮೊದಲಿಗೆ ನಾನು ಹಿಂಡೆನ್ಬರ್ಗ್ ರಿಸರ್ಚ್ ನ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಸೊ ನೋಡಬಹುದು, ನಿನ್ನೆ ಪಬ್ಲಿಷ್ ಮಾಡಿರುವಂತಹ ಡೇಟಾ ಇದು. ಜುಲೈ 1, 2024 ಅದಾನಿ ಅಪ್ಡೇಟ್ ಅವರ್ ರೆಸ್ಪಾನ್ಸ್ ಟು ಇಂಡಿಯಾ ಸೆಕ್ಯೂರಿಟೀಸ್ ರೆಗ್ಯುಲೇಟರ್ ಸೆಬಿ. ಅವರ ರೆಸ್ಪಾನ್ಸ್ ಅನ್ನ ಇವರು ತಮ್ಮ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಸೊ ಮೇ ಬಿ ಸೆಬಿಗೂ ಕೂಡ ಇವರು ಇದನ್ನೇ ಕಳಿಸಿರ್ತಾರೆ. ಸೊ ಸೆಬಿ ಮೇಲ್ ಕೂಡ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ನೋಡಬಹುದು, ಸೆಕ್ಯೂರಿಟಿ ಸೆಟ್ಟಿಂಗ್ ವೈಲೇಷನ್. ನೋಡಬಹುದು, ಸೆಬಿಸ್ ಮೆಸೇಜಿಂಗ್ ಸೆಕ್ಯೂರಿಟಿ appliance has detected a message which violated the security settings configured and policy. The message was quarantined. ಈ ರೀತಿ ಬಂದಿದೆ. ಹಾಗೆ ಇಲ್ಲಿ ನೋಡಬಹುದು, ಸಬ್ಜೆಕ್ಟ್ ಶೋಕಾಸ್ ನೋಟಿಸ್ in the matter of trading activities of certain entities in the scrip of Adani Enterprises Limited immediately preceding and post publication of Hindenburg report message ID. ಹೀಗೆ ಮೆಸೇಜ್ ಬಂದಿದೆ. ಇದರ ನಂತರ ಇನ್ನೂ ಒಂದು ಮೇಲ್ ಬಂದಿದೆ ಅಂತ ಹೇಳಿದ್ದಾರೆ ಅವರು. ನೋಡಬಹುದು, it was only later that day that we received another email again ostensibly from SEBI with a showcase notice, a letter from the regulator outlining suspected violations of Indian regulations. ಅಂದ್ರೆ ಇಂಡಿಯಾದ ರೆಗ್ಯುಲೇಷನ್ಸ್ ಅನ್ನ ನಾವು ವೈಲೇಟ್ ಮಾಡಿದೀವಿ ಅಂತ ಶೋಕಾಸ್ ನೋಟಿಸ್ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ನೋಡಬಹುದು, ಬಿಕಾಸ್ ವಿ ಥಿಂಕ್ ಇಟ್ ಈಸ್ ನಾನ್ ಸೆನ್ಸ್ ಅಂತ ಕರೀತಿದ್ದಾರೆ ಸೆಬಿಯ ಶೋಕಾಸ್ ನೋಟಿಸ್ ಅನ್ನ. ನಾವು ಇಂಡಿಯಾದಲ್ಲಿ ಕೆಲಸ ಮಾಡ್ತಾನೂ ಇಲ್ಲ, ನಾವಿರೋದು US ಅಲ್ಲಿ, ಇಂಡಿಯಾಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಇದು ದೊಡ್ಡ ರಿಪೋರ್ಟ್, ಸುಮಾರು ಪೇಜ್ಗಳಿದೆ. ನಾವು ನೋಡ್ತಾ ಹೋದ್ರೆ ಹೊತ್ತನೇ ಹೋಗ್ಬೇಕಾಗುತ್ತೆ. ಸಾಕಷ್ಟು ನ್ಯೂಸ್ ರಿಪೋರ್ಟ್ ಅನ್ನು ಕೂಡ ಇವರು ಆಡ್ ಮಾಡಿ ಕೊಟ್ಟಿದ್ದಾರೆ. ನೋಡಬಹುದು, ದ ಇನಿಷಿಯಲ್ ಸೆಕ್ಷನ್ಸ್ ಆಫ್ ಸೆಬಿಸ್ 46-page showcase notice to us outlined background on the Hindenburg reports publication and an explanation of our relationship with an investor that expressed a short position in Adani. ಹೀಗೆ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನೇನು ಅವಾಗಲೇ ಹೇಳಿದೆ, ಇಲ್ಲಿ ಈ ಪಾಯಿಂಟ್ ನೋಡಬಹುದು. ನೋಟ್ ದಟ್ ವಿ ಆರ್ ಎ US ಬೇಸ್ಡ್ ರಿಸರ್ಚ್ ಫರ್ಮ್ ವಿತ್ 0 ಇಂಡಿಯನ್ ಎಂಟಿಟೀಸ್. ಅಂದ್ರೆ ಇಂಡಿಯಾದಲ್ಲಿ ನಾವು ಯಾವುದೇ ಎಂಟಿಟೀಸ್ ಹೊಂದಿಲ್ಲ, ಹಾಗೆ ಎಂಪ್ಲಾಯೀಸ್ ಕೂಡ ಇಲ್ಲ, ಕನ್ಸಲ್ಟೆಂಟ್ಸ್ ಕೂಡ ಇಲ್ಲ, ಆರ್ ಆಪರೇಷನ್ಸ್ ಅನ್ನು ಕೂಡ ಮಾಡ್ತಾ ಇಲ್ಲ. ಸ್ಟಿಲ್ ನಮಗೆ ಇವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಇವ್ರದ್ದು ಒಂಥರ ಹೇಗಿದೆ ಅಂತಂದ್ರೆ, ನಾವು ಅಲ್ಲಿ ಕೆಲಸ ಮಾಡ್ತಿಲ್ಲ, ಹಾಗಾಗಿ ನಮಗೆ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಅದನ್ನ ಒಪ್ಕೊಳ್ಬಹುದು. ಆದ್ರೆ ಅವ್ರು ಬೇಕಾದ್ರೆ ಯಾವ ಕಂಪನಿಯ ಮೇಲೂ ಅಲಿಗೇಷನ್ಸ್ ಮಾಡಬಹುದು. ಹಂಗಾದ್ರೆ ರೂಲ್ಸ್ ಅಪ್ಲೈ ಆಗಲ್ಲ ಅಂತಂದ್ರೆ ಅವ್ರು ಬೇಕಿದ್ರೆ ಯಾವುದೇ ಕಂಪನಿಯನ್ನ ಟಾರ್ಗೆಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಇದೆ ಇದು. ಅಂದ್ರೆ ಒಂಥರ ರೂಲ್ಸ್ ಇಂದ ತಪ್ಪಿಸ್ಕೊಳ್ಳುವಂತ ನಡೆ ಅಂತಾನೆ ಹೇಳ್ಬೋದು ಅವರ ಮಾತುಗಳನ್ನ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ನಮಗೆ ಗೊತ್ತಿಲ್ಲ. ಅಲ್ಲಿನ ರೂಲ್ಸ್ ಅಪ್ಲೈ ಆಗಲ್ಲ, ಆದ್ರೆ ನಾವು ಅಲ್ಲಿನ ಕಂಪನಿಗಳನ್ನ ಟಾರ್ಗೆಟ್ ಮಾಡಬಹುದು ಅಂತಂದ್ರೆ ಇದು ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ ಯಾವುದೇ ಕಂಪನಿಗಾದ್ರೂ ಸರಿ. ಸೊ ಈಗ ನೋಡಬಹುದು, ಕೆಲವು ರಿಪೋರ್ಟ್ಸ್ ವರ್ ಮಿಸ್ಲೀಡಿಂಗ್ ಬಿಕಾಸ್ ವಿ ವರ್ ಇಂಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಇಂಡಿಯನ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂಡ್ ದೇರ್ ಫಾರ್ ವರ್ ಶಾರ್ಟ್ Adani. This wasn't a mystery. Virtually everyone on earth knew we were short Adani because we prominently and repeatedly disclosed it. ನೀವು ಶಾರ್ಟಿಂಗ್ ಮಾಡಿದಿರಿ ಅಂತ ಹೇಳ್ತಿದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತಿದ್ದಂತದ್ದೇ. ಅವರು ಫೇಮಸ್ ಆಗಿರೋದೇ ಶಾರ್ಟಿಂಗ್ ಮಾಡೋದ್ರಲ್ಲಿ. ಕಂಪನಿಗಳ ಬಗ್ಗೆ ನೆಗೆಟಿವ್ ರಿಸರ್ಚ್ ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡಿ ಅಲ್ಲಿ ಶಾರ್ಟಿಂಗ್ ಪೊಸಿಷನ್ಸ್ ಅನ್ನ ಹೊಂದಿರೋದು, ಅದ್ರ ಮೂಲಕನೇ ಅವರು ಹಣವನ್ನ ಅರ್ನ್ ಕೂಡ ಮಾಡ್ತಿದ್ದಾರೆ. ಹಾಗೆ ಕೋಟಕ್ ಬ್ಯಾಂಕ್ ಇಲ್ಲೇನೆ ಅಪಿಯರ್ ಆಗಿರೋದು. ಸೊ ನೋಡಬಹುದು, ವೈಲ್ ಸೆಬಿ ಸೀಮಿಂಗ್ಲಿ ಟೈಡ್ ಇಟ್ ಸೆಲ್ಫ್ ಇನ್ ನಾಟ್ಸ್ ಟು ಕ್ಲೈಮ್ ಜುರಿಡಿಕ್ಷನ್ over us, its notice conspicuously failed to name the party that has an actual tie to India, Kotak Bank. ಈಗ ಕೋಟಕ್ ಬ್ಯಾಂಕ್ ಅನ್ನು ಕೂಡ ಅವರು ಎಳೆದು ತಂದಿದ್ದಾರೆ. One of India's largest banks and brokerage firms founded by Udagi Kotak, which created and oversaw the offshore
fund structure used by our investor partner to bet against Adani. Instead, it simply named the K India Opportunities Fund and masked the Kotak name with the acronym KMIL. ಅಂದ್ರೆ ಇದು ಒಂದು ಬ್ರೋಕರೇಜ್ ಫರ್ಮ್ ಅಂಡ್ ಬ್ಯಾಂಕ್, ನಿಮಗೆ ಗೊತ್ತಿದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಹಾಗೆ ಹಲವಾರು ಫಂಡ್ ಗಳನ್ನು ಕೂಡ ಮ್ಯಾನೇಜ್ ಮಾಡುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಈವನ್ ಅಮೆರಿಕದ. ಅಲ್ಲಿಂದ ಒಂದು ಆಫ್ ಶೋರ್ ಫಂಡ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೆ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಅಂತ ಮಾಡಿದ್ದಾರೆ, ಕೋಟಕ್ ಅಂತ ಮಾಡಿಲ್ಲ. ಶಾರ್ಟ್ ಆಗಿ KMIL ಅಂತ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಫಂಡ್ ಅನ್ನೇ ಬಳಸ್ಕೊಂಡು ಅವರು ಶಾರ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಅದಾನಿ ಸ್ಟಾಕ್ ಗಳಲ್ಲಿ ಹಿಂಡೆನ್ಬರ್ಗ್ ರಿಸರ್ಚ್ ಶಾರ್ಟಿಂಗ್ ಮಾಡಿತ್ತು, ಅದು ಥ್ರೂ ಇದ್ರ ಮೂಲಕನೇ ಅಂತಾನೆ ಹೇಳ್ತಿದ್ದಾರೆ. ಕೆ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಅಥವಾ KMIL ಅಂತ ಏನಿದೆ ಅದರ ಮೂಲಕನೇ ನಮ್ಮ ಒಂದು ಫರ್ಮ್ ಅಂದ್ರೆ ಹಿಂಡೆನ್ಬರ್ಗ್ ಗೆ ಸಂಬಂಧಪಟ್ಟಂತ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟಿಂಗ್ ಏಜೆನ್ಸಿ ಅಲ್ಲಿ ಶಾರ್ಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರೆ ಅದನ್ನ ಇಂಟೆನ್ಷನಲಿ ಇವರು ಮೆನ್ಷನ್ ಮಾಡಿಲ್ಲ ಸೆಬಿ ತನ್ನ ರಿಪೋರ್ಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇದು ಈಗ ಕೋಟಕ್ ಬ್ಯಾಂಕ್ ಅನ್ನು ಕೂಡ ಈ ಇಶ್ಯೂಸ್ಗೆ ಎಳೆದು ತಂದು ನಿಲ್ಸಿದೆ. ಹಾಗಾದ್ರೆ ಇಲ್ಲಿ ಕೆಲವು ಡೌಟ್ ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಏನಪ್ಪಾ ಅಂತ ಅಂದ್ರೆ ಇವ್ರಿಗೆ ಈ ಮಾಹಿತಿ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಕೋಟಕ್ ಫಂಡ್ ಅನ್ನೇ ಬಳಸ್ಕೊಂಡು ಇವರು ಶಾರ್ಟಿಂಗ್ ಮಾಡಿದಿರಿ ಅಂತಂದ್ರೆ ಯಾಕೆ ಈ ಮುಂಚೆ ಇವರು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ಲಿಲ್ಲ, ಇದನ್ನೇ ಯಾಕೆ ಹೇಳಿರ್ಲಿಲ್ಲ ಅನ್ನೋಂತ ಕೆಲವು ಡೌಟ್ ಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಈಗ ಸೆಬಿ ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಯಾಕೆ ಹೇಳ್ತಿದ್ದಾರೆ ಅನ್ನೋಂತ ಪಾಯಿಂಟ್ ಅನ್ನು ಕೂಡ ರೈಸ್ ಮಾಡ್ತಿದೆ. ಇಲ್ಲಿ ಸಾಕಷ್ಟು ರಿಪೋರ್ಟ್ಸ್ ಇದೆ, ನಾವು ಫುಲ್ ಡೀಟೇಲ್ ಆಗಂತೂ ಹೋಗಕ್ಕಾಗೋದಿಲ್ಲ. ನೀವು ಬೇಕಿದ್ರೆ ಹಿಂಡೆನ್ಬರ್ಗ್ ರಿಸರ್ಚ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಬರುತ್ತೆ ಇವರ ವೆಬ್ಸೈಟ್, ಅಲ್ಲಿ ಹೋಗಿ ನೋಡ್ಕೊಳ್ಬಹುದು. ನಾವು ಸ್ವಲ್ಪ ನ್ಯೂಸ್ ಗಳಲ್ಲಿ ನೋಡೋದಾದ್ರೆ ನೋಡಬಹುದು, ಹಿಂಡೆನ್ಬರ್ಗ್ ಫೇಸಸ್ ಸೆಬಿ ಸ್ಕ್ರೂಟಿನಿ, ಕೋಟಕ್ ಬ್ಯಾಂಕ್ ಡ್ರಾಗ್ಡ್ ಇನ್ ಅದಾನಿ ಸಗ. ನಾವು ಈಗ ಅಲ್ಲಿ ನೋಡಿದ್ವಿ, ಅದನ್ನೇ ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ನೋಡಬಹುದು. ದ ಶಾರ್ಟ್ ಸೆಲ್ಲರ್ ಆಲ್ಸೋ ಸ್ಟೇಟೆಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕ್ರಿಯೇಟೆಡ್ ಓವರ್ಸಾ ಎನ್ ಆಫ್ಶೋರ್ ಫಂಡ್ ದಟ್ ವಾಸ್ ಯೂಸ್ಡ್ ಬೈ ಇಟ್ಸ್ ಇನ್ವೆಸ್ಟರ್ ಪಾರ್ಟ್ನರ್. ಅಂದ್ರೆ ಅವರ ಇನ್ವೆಸ್ಟರ್ ಪಾರ್ಟ್ನರ್ ಏನಿದ್ರು ಶಾರ್ಟಿಂಗ್ ಮಾಡ್ಲಿಕ್ಕೆ, ಅವರು ಇದೇ ಫಂಡ್ ಅನ್ನ ಬಳಸ್ಕೊಂಡು ಮಾಡಿದ್ದಾರೆ ಟು ಬೆಟ್ ಅಗೇನೆಸ್ಟ್ ಕಾಂಗ್ಲೋಮರೇಟ್ ಪ್ರೊವೈಡಿಂಗ್ ನ್ಯೂ ಡೀಟೇಲ್ ಆಫ್ ಟ್ರೇಡ್ಸ್ ದಟ್ ಹ್ಯಾವ್ ಫಸಲ್ಡ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ದಾರೆ. ಹಾಗೆ ನೋಡಬಹುದು, ವೈಲ್ ಸೆಬಿ ಸೀಮಿಂಗ್ಲಿ ಟೈಡ್ ಇಟ್ ಸೆಲ್ಫ್ in knots to claim jurisdiction over us, its notice conspicuously failed to name the party that has an actual tie to India Kotak Bank. ಅಂದ್ರೆ ಇವರ ನೇಮ್ ಅನ್ನ ಅಂದ್ರೆ ಕೋಟಕ್ ಬ್ಯಾಂಕ್ ನ ನೇಮ್ ಅನ್ನ ಮೆನ್ಷನ್ ಮಾಡದೆ ಅವರು ಎಣದಿರೋ ಬಲೆಯಲ್ಲಿ ಅವರೇ ಸಿಗಾಕೊಂಡಿದ್ದಾರೆ, ಅಂದ್ರೆ ಸೆಬಿ ಸಿಗಾಕೊಂಡಿದೆ ಅಂತ ಹೇಳ್ತಿದ್ದಾರೆ ಹಿಂಡೆನ್ಬರ್ಗ್ ಅವರು. ಹಂಗೆ ಇವರು ಕರೆಕ್ಟ್ ಆಗಿ ಚೆಕ್ ಮಾಡಿದಿದ್ರೆ ಇದನ್ನ ಹೇಳ್ಬೇಕಿತ್ತಲ್ಲ ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಬಂದಿದೆ. ಹಾಗೆ ಇದಕ್ಕೆ ಕೋಟಕ್ ಬ್ಯಾಂಕ್ ಇಂದ ಕೂಡ ಈಗಾಗಲೇ ರೆಸ್ಪಾನ್ಸಸ್ ಬಂದಿದೆ. ಸೊ ನೋಡಬಹುದು ಇಲ್ಲಿ ಈ KMIL ಅಥವಾ ಕೆ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಏನ್ ಹೇಳಿದೆ ಅಂತ. ಕೋಟಕ್ ಮಹೀಂದ್ರಾ ಇಂಟರ್ನ್ಯಾಷನಲ್ ಅಂಡ್ ಕೆ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ಸ್ ಹಿಂಡೆನ್ಬರ್ಗ್ ಹ್ಯಾಸ್ ನೆವರ್ ಬೀನ್ ಎ ಕ್ಲೈಂಟ್. ಅಂದ್ರೆ ಅವರು ನಮ್ಮ ಕ್ಲೈಂಟ್ ಆಗಿಲ್ಲ ಅಂತ ಹೇಳಿದ್ದಾರೆ, ಈ ಹಿಂದೆನೂ ಕೂಡ ಈಗಲೂ ಕೂಡ. ಹಿಂಡೆನ್ಬರ್ಗ್ ಹೇಳಿರೋದು ಕೂಡ ಅಷ್ಟೇ, ಅವರು ನಾವು ಕ್ಲೈಂಟ್ ಆಗಿದ್ವಿ ಅಂತ ಹೇಳಿಲ್ಲ ಅವ್ರು. ಆಕ್ಚುಲಿ ಅವ್ರು ಹೇಳಿರೋದು ನಮ್ಮ ಪಾರ್ಟ್ನರ್ ಮಾಡಿದ್ದಾರೆ ಅಂತ, ಸೊ ನಾವು ಮಾಡಿದೀವಿ ಅಂತಾನು ಕೂಡ ಹೇಳಿಲ್ಲ ಅವರೇನು. ಹಾಗೆ ದ ಫಂಡ್ ವಾಸ್ ನೆವರ್ ಅವೇರ್ ದಟ್ ಹಿಂಡೆನ್ಬರ್ಗ್ ವಾಸ್ ಎ ಪಾರ್ಟ್ನರ್ ಆಫ್ ಎನಿ ಆಫ್ ಇಟ್ಸ್ ಇನ್ವೆಸ್ಟರ್. ಅಂದ್ರೆ ಹಿಂಡೆನ್ಬರ್ಗ್ ಪಾರ್ಟ್ನರ್ ಆಗಿತ್ತು ಅಂತ ನಮಗೆ ಗೊತ್ತಿರಲಿಲ್ಲ, ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗೆ KMIL ಏನು ಇನ್ವೆಸ್ಟ್ಮೆಂಟ್ ರಿಸೀವ್ ಮಾಡ್ಕೊಂಡಿದೆ ಅದರಲ್ಲಿ ಅವರು ಒಂದು ಡಿಕ್ಲರೇಷನ್ ಅಥವಾ ಕನ್ಫರ್ಮೇಶನ್ ಕೂಡ ತಗೊಂಡಿದ್ದಾರೆ, ನಾವು ಸ್ವತಃ ಇನ್ವೆಸ್ಟ್ ಮಾಡ್ತಿದೀವಿ ಆನ್ ಬಿಹಾಫ್ ಆಫ್ ಬೇರೆಯವರ ಪರವಾಗಿ ಅಲ್ಲ ಅಂತ ಕೂಡ ಡಿಕ್ಲರೇಷನ್ ತಗೊಂಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಇದನ್ನ ಕೋಟಕ್ ಮಹೀಂದ್ರಾ ಇಂಟರ್ನ್ಯಾಷನಲ್ ನ ಸ್ಪೋಕ್ ಪರ್ಸನ್ ಹಂಚ್ಕೊಂಡಿದ್ದಾರೆ NDTV ಪ್ರಾಫಿಟ್ ಜೊತೆ. ಇದು ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಇಂದ ಬಂದಿರುವಂತ ಅಪ್ಡೇಟ್. ಹಾಗಾದ್ರೆ ಇದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಗೆ ನೆಗೆಟಿವ್ ಹಾಗೇನಿಲ್ಲ, ಯಾಕಂದ್ರೆ ಇವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತ ಒಂದು ಫಂಡ್. ಬಟ್ ಬರೀ ಅದಾನಿ ಗ್ರೂಪ್ ನ ಶಾರ್ಟಿಂಗ್ ಮಾಡ್ಲಿಕ್ಕೆ ಏನಾದ್ರು ಇವರು ಈ ಫಂಡ್ ಅನ್ನ ಓಪನ್ ಮಾಡಿದ್ರೆ ಅದು ಅಗೇನ್ ರೆಗ್ಯುಲೇಟರಿ ವೈಲೇಷನ್ ಆಗುತ್ತೆ. ಮತ್ತೆ ಸೆಬಿ ದೊಡ್ಡದಾಗಿ ಸುದ್ದಿ ಮಾಡುತ್ತೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ. ಇಲ್ಲ ಆಸ್ ಎ ಇಂಡಿಯಾ ಅಪರ್ಚುನಿಟೀಸ್ ಫಂಡ್ ಅದು ಸರ್ವ್ ಮಾಡ್ತಿದೆ ತುಂಬಾ ದಿನದಿಂದ, ಅಂದ್ರೆ ಅದೇನು ಅಂತ ಇಂಪ್ಯಾಕ್ಟ್ ಆಗುವಂತದ್ದಲ್ಲ. ಅವತ್ತು ಇತ್ತು ಇವತ್ತು ಇದೆ ಅಂತ ಅಂದ್ಕೊಂಡು ಕಂಟಿನ್ಯೂ ಆಗುತ್ತೆ. ಬಟ್ ಈ ಉದ್ದೇಶವನ್ನ ಇಟ್ಕೊಂಡು ಅಗೇನೆಸ್ಟ್ ಅದಾನಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಏನಾದ್ರು ಈ ಫಂಡ್ ಅನ್ನ ಅವರು ಸ್ಥಾಪನೆ ಮಾಡಿದ್ರೆ ಅದು ಸ್ವಲ್ಪ ಕಾನ್ಸಿಕ್ವೆನ್ಸಸ್ ನ ರೈಸ್ ಮಾಡುವಂತ ಸಾಧ್ಯತೆ ಇದೆ. ಬಟ್ ನೋಡೋಣ ಮುಂದುವರೆದು ಯಾವ ರೀತಿಯ ಅಪ್ಡೇಟ್ ಗಳು ಬರುತ್ತೆ ಅಂತ. ಈ ಸ್ಟಾಕ್ ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ನೋಡಬಹುದು, ಕೆಲವು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್, ಕೆಲವು ಸ್ಟಾಕ್ ಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಲ್ಲೂ ಕೂಡ ಈ ನ್ಯೂಸ್ ನ ಕಾರಣಕ್ಕೆ ರಿಯಾಕ್ಷನ್ ಏನ್ ಬಂದಿಲ್ಲ, ದೊಡ್ಡದಾಗಿ ಡೌನ್ ಆಗುವಂತ ಲಕ್ಷಣ ಏನು ಕಂಡು ಬಂದಿಲ್ಲ. ನಾರ್ಮಲ್ ಪರ್ಫಾರ್ಮೆನ್ಸ್ ಆಸ್ ಯೂಶುವಲ್ ಕಂಡು ಬಂದಿದೆ ಅದಾನಿ ಗ್ರೂಪ್ ನ ಷೇರುಗಳಲ್ಲಿ. ಹಾಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಇಲ್ಲಿ 2.5% ಡೌನ್ ಫಾಲ್ ಕಂಡು ಬಂದಿದೆ. ಆಲ್ಮೋಸ್ಟ್ ಬ್ಯಾಂಕಿಂಗ್ ಸ್ಟಾಕ್ ಗಳು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಸೊ ಈ ನ್ಯೂಸ್ ಕೂಡ ಇತ್ತು, ಅದು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು 2.5% ಡೌನ್ ಫಾಲ್ ಗೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ ಗಳು ಬರ್ತವೆ ಅಂತ. ಅಂದ್ರೆ ಹಿಂಡೆನ್ಬರ್ಗ್ ಹೇಳಿರೋದ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಇದೆ. ನಾವು ಶೋಕಾಸ್ ನೋಟಿಸ್ ನಮ್ಗೆ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಈ KMIL ಬಗ್ಗೆ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಪ್ರಶ್ನೆ ಕೇಳಿದರೆ ವ್ಯಾಲಿಡ್ ಪ್ರಶ್ನೆ ಅಂತಾನೆ ಹೇಳ್ಬೋದು.
ಬಟ್ KMIL ಮೆನ್ಷನ್ ಮಾಡೇ ಯಾಕೆ ಶೋಕಾಸ್ ನೋಟಿಸ್ ಕೊಡಬೇಕು ಅನ್ನೋದು ಕೂಡ ವ್ಯಾಲಿಡ್ ಆಗುತ್ತೆ. ಅವರು ಜಸ್ಟ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಮುಂದುವರೆದು ಅವ್ರೇನಾದ್ರು ಡೀಟೇಲ್ಸ್ ಕೇಳಿದ್ರೆ ಆಸ್ ಪರ್ ರೂಲ್ಸ್ ಅವಾಗ ಬೇಕಿದ್ರೆ ಕೊಡ್ತಿದ್ರೇನೋ, ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಒಂದ್ ಕಡೆ ಹೇಳ್ತಾರೆ ನಾವು ಇಂಡಿಯಾದಲ್ಲಿ ಆಪರೇಷನ್ಸೇ ಮಾಡಲ್ಲ, ನಮ್ಗೆ ಇಂಡಿಯಾದ ಲಾಸ್ ಅಪ್ಲೈ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಿಂಡೆನ್ಬರ್ಗ್ ಅವರು. ಇನ್ನೊಂದ್ ಕಡೆ ಇಂಡಿಯಾದ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇದು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಅಪ್ ಎಲ್ಲಾನು ಕೂಡ ಕಲಸು ಮೇಲೋಗರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಪದ ಇದಕ್ಕೆ. ಸೊ ಇದೇ ಕಾರಣಕ್ಕೆ ನಾನಂತೂ ತುಂಬಾ ದಿನದಿಂದ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾವಾಗ ಏನ್ ನ್ಯೂಸ್ ಬರುತ್ತೆ ಅಂತ ಹೇಳಕ್ ಆಗೋದೇ ಇಲ್ಲ. ಅದಾನಿ ಗ್ರೂಪ್ ನ ಬಗೆಗಿನ ಹಿಂಡೆನ್ಬರ್ಗ್ ಸಾಗ ಆಲ್ಮೋಸ್ಟ್ ಎಂಡ್ ಆಗಿತ್ತು. ಈಗ ಸೆಬಿ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರಿಂದ ಮತ್ತೆ ರೈಸ್ ಆಗಿದೆ. ಬಟ್ ಸ್ಟಾಕ್ ಅಲ್ಲೇನು ಅಂತ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ. ಅದೇ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೇಕು ಇನ್ವೆಸ್ಟರ್ಸ್ಗೆ. ನೋಡೋಣ ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ, ಮತ್ತೆ ಕೋಟಕ್ ಬ್ಯಾಂಕ್ ಬಗೆಗಿನ ಸುದ್ದಿ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡೋಣ. ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿ ನಮ್ಗೆ ಸಿಗುತ್ತೆ. ಯಾರಾದ್ರೂ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಅಥವಾ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಭಯ ಪಡುವಂತದ್ದೇನಿಲ್ಲ. ಇನ್ನು ಡೀಟೇಲ್ ನ್ಯೂಸ್ ಗಳು ಬಂದಾಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆಗ ನಾವು ಡಿಸೈಡ್ ಕೂಡ ಮಾಡಬಹುದು. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದಕ್ಕೂ ಏನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋ ಅಂತದ್ದು ಅಲ್ಲ, ಯಾಕಂದ್ರೆ ಅದೊಂದು ಫಂಡ್. ಅದ್ರ ಮುಖಾಂತರ ಅವ್ರು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದಾರೆ ಅಂತಂದ್ರೆ ಅದು ಎಲ್ರಿಗೂ ಅವಕಾಶ ಇದ್ದೇ ಇರುತ್ತೆ, ಮಾಡಿರುತ್ತೆ. ಬಟ್ ನಾನು ಅವಾಗ್ಲೇ ಹೇಳ್ದಾಗೆ ಅದಾನಿ ಗ್ರೂಪ್ ನ ವಿರುದ್ಧವಾಗಿ ಶಾರ್ಟ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಏನಾದ್ರೂ ಆ ಫಂಡ್ ಅನ್ನ ಶುರು ಮಾಡಿದ್ರೆ ಖಂಡಿತ ಅದು ಅಗೇನೆಸ್ಟ್ ದ ರೂಲ್ಸ್ ಆಗುತ್ತೆ. ಆಗ ಸ್ವಲ್ಪ ಕಾನ್ಸಿಕ್ವೆನ್ಸಸ್ ಬರ್ಬೋದು. ಬಟ್ ಅಂತ ಚಾನ್ಸಸ್ ಕಡಿಮೆ. ಆ ಉದ್ದೇಶಕ್ಕೆ ಆ ಫಂಡ್ ಅನ್ನ ಮಾಡಿರುವಂತ ಚಾನ್ಸಸ್ ಕಡಿಮೆ. ಬಟ್ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.